So this gym is so fucking big, bro. 10,000 square feet. It's called 4B Arena. It's damn big, bro. Damn big. Shit. ಸ್ಟಾರ್ಟ್ हो गया क्या? ಸೊ ಹೇಪ್ಪ ನಕನ್ಲೆ ನಾನಿವತ್ತು ಬಂದಿದ್ದೀನಿ 4B ಸ್ಪೋರ್ಟ್ಸ್ ಅರೆನಾ. ಇದಿರೋದು ಉಳ್ಳಾಳ್ ಹತ್ರ. ಇದು ಜಿಮ್ಮು ಏನಿಲ್ಲವೇನೋ ಒಂದು 10,000 ಸ್ಕ್ವೇರ್ ಫೀಟ್ ಜಿಮ್. ಇಟ್ಸ್ ಟು ಬಿಗ್. ಇದು ಹೇಳ್ಬೇಕಂದ್ರೆ 24 hours ಜಿಮ್. ನೀವು ಯಾವಾಗಾರೋ ಬಂದು ಇಲ್ಲಿ ಬಂದು ವರ್ಕೌಟ್ ಮಾಡ್ಬೋದು. ಖರಾಬಾಗಿರುತ್ತೆ ವರ್ಕೌಟ್, ಯಾವತ್ತೂ ಮಿಸ್ಸೇ ಮಾಡೋಕ್ಕಾಗಲ್ಲ. ಆಲ್ 24 hours ಇಲ್ಲಿ ಬಂದು ಆರಾಮಾಗಿ ಕ್ರೇಜಿಯಾಗಿ ವರ್ಕೌಟ್ ಮಾಡ್ಬೋದು. ಸ್ಪೇಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಬನ್ನಿ ಫುಲ್ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ ಇದ್ರ ಬಗ್ಗೆ. ನಮಸ್ಕಾರ ಕರ್ನಾಟಕ ಜನರಿಗೆ ಮತ್ತೆ ಬೆಂಗಳೂರು ಜನರಿಗೆ. ನಾನಿವತ್ತು ಬಂದಿದ್ದೀನಿ ಉಳ್ಳಾಳಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಜಿಮ್. ಇದಿರೋದು 10,000 ಸ್ಕ್ವೇರ್ ಫೀಟ್ ಜಿಮ್ಮು. ಜಿಮ್ ಹೆಸರು 4B ಸ್ಪೋರ್ಟ್ಸ್ ಅರೆನಾ. ಸೊ ಇವಾಗ ನಮ್ಮ ಜೊತೆ ಇದ್ದಾರೆ ಮಲ್ಲಿಕಾರ್ಜುನ್, ಈ ಜಿಮ್ಮಿನ ಟ್ರೈನರ್, ದ ಬೆಸ್ಟ್ ಟ್ರೈನರ್ ಅನ್ಕೊಳ್ಳಿ ಈ ಜಿಮ್ ಅಲ್ಲಿ. ಬ್ರೋ, ಜಿಮ್ ಬಗ್ಗೆ ಏನ್ ಹೇಳ್ತೀರಾ ಬ್ರೋ? ಇಷ್ಟು ದೊಡ್ಡ ಜಿಮ್ಮು ನಿಮ್ಗೆ ಹೆಂಗ ಅನ್ಸುತ್ತೆ ಇಲ್ಲಿ ಟ್ರೈನಿಂಗ್ ಮಾಡಕ್ಕೆ? ಸೊ ಇಟ್ಸ್ ಒನ್ ಆಫ್ ದ ಉಳ್ಳಾಳಲ್ಲಿ ದೊಡ್ಡ ಬಿಗ್ಗೆಸ್ಟ್ ಜಿಮ್ ಇದು. ಸೊ 10,000 ಸ್ಕ್ವೇರ್ ಫೀಟ್ ಅಲ್ಲಿ ಬಿಲ್ಡ್ ಆಗಿರೋ ಜಿಮ್ ಇದು. ಸೊ ನಿಮ್ಗೆ ಇಲ್ಲಿ ಬಂದ್ಬಿಟ್ರೆ ನಿಮ್ದು ಆರನೇ ಬೇರೆ, ನಿಮ್ದು ಮೈಂಡ್ ಸೆಟೇ ಬೇರೆ ಆಗ್ಬಿಡುತ್ತೆ. ಯಾಕೆಂದ್ರೆ ನೀವೆಲ್ಲ ಚಿಕ್ಕ ಜಿಮ್ಮಲ್ಲಿ ವರ್ಕೌಟ್ ಮಾಡಿರ್ತೀರಾ. ಇಲ್ಲಿಗೆ ಬಂದಾಗ ನೀವು ದೊಡ್ಡ ಜಿಮ್ಮಲ್ಲಿ ವರ್ಕೌಟ್ ಮಾಡಿದಾಗ ನಿಮ್ಮ ಮೈಂಡ್ ಸೆಟೇ ಬೇರೆ, ಒಂಥರ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ಸ್ ಬರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಜಿಮ್ಲಿಕೋ ಮತ್ತೆ ಫಿಟ್ಜೆನಿಕ್ಸ್ ಎಕ್ವಿಪ್ಮೆಂಟ್ಸ್ ಇದೆ. ದಿಸ್ ಈಸ್ ಕಮ್ ಫ್ರಮ್ ಸ್ವೀಡನ್, ನಾಟ್ ಇಂಡಿಯನ್ ಎಕ್ವಿಪ್ಮೆಂಟ್ಸ್ ಅಲ್ಲ. ಸೊ ಇದು ಜಿಮ್ಲಿಕೋ ಮತ್ತೆ ಫಿಟ್ಜೆನಿಕ್ಸ್ ಅಂತ ಸ್ವೀಡನ್ ಎಕ್ವಿಪ್ಮೆಂಟ್ಸು ಇಲ್ಲಿಗೆ ಇಂಪೋರ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ಮಸಲ್ಗೆ ಕರೆಕ್ಟಾಗಿ ಪ್ರಾಪರಾಗಿ ಬೀಳುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ ಡ್ಯಾನ್ಸು, ಐಲೋ, ಯೋಗ, ಜುಂಬಾ ಕ್ಲಾಸಸ್ ಎಲ್ಲ ಪ್ರೊವೈಡ್ ಇರುತ್ತೆ. ಅದ್ರ ಜೊತೆ ನಿಮಗೆ ನಿಮ್ಮ ಫಿಟ್ನೆಸ್ ಕ್ಲಾಸ್, ಕಿಕ್ ಬಾಕ್ಸಿಂಗ್ ಕೂಡ ಅವೈಲಬಲ್ ಇದೆ. ಸೊ ಇದೆಲ್ಲ ಜೊತೆಗೆ ನಿಮಗೆ ಐಸ್ ಬಾತ್, ಸ್ಟೀಮ್ ಬಾತ್ ಅಂಡ್ ನಿಮಗೆ ಲಾಕರ್ಸ್ ಫೆಸಿಲಿಟೀಸು ಇರುತ್ತೆ. ಸೊ ಇದ್ರ ಜೊತೆಗೆ ನಿಮಗೆ ನೆಕ್ಸ್ಟ್ ಮಂತಿಂದ ಕೆಫಿಟೇರಿಯಾನು ಓಪನ್ ಆಗ್ತಿದೆ. ಸೊ ನಿಮಗೆ ಆಲ್ಮೋಸ್ಟ್ ಎಲ್ಲ ಫುಡ್ಸ್ ಲೈಕ್ ಸ್ಮೂತೀಸ್, ವೆಜ್ ಡಯಟ್ಸ್, ಪ್ಯೂರ್ ವೆಜ್ ಡಯಟ್ಸ್, ನಾಟ್ ಫ್ರೈಡ್ ಫುಡ್ಸ್, ನಿಮಗೆ ನಾನ್ ವೆಜ್ ಮೀಲ್ಸು ಎಲ್ಲ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಮೇಲ್ಗಡೆ ನಿಮಗೆ 8,000 ಸ್ಕ್ವೇರ್ ಫೀಟಲ್ಲಿ ಟ್ರ್ಯಾಕ್ ಫೀಲ್ಡ್ ಬಿಲ್ಡ್ ಆಗಿದೆ. ಸೊ ನೀವು ಅಲ್ಲಿ ಕ್ರಿಕೆಟ್ ಅಂಡ್ ಫುಟ್ಬಾಲ್ ಅಂಡ್ ಬ್ಯಾಡ್ಮಿಂಟನ್ ಎವ್ರಿಥಿಂಗ್ ನೀವು ಅಲ್ಲಿ ಪ್ಲೇ ಮಾಡ್ಬೋದು. ಯಾವಾಗಾರು 24 hours ಇದನ್ನ ಯಾವಾಗಾರು ಬಂದು ಆಡ್ಬೋದು. ಕ್ರಿಕೆಟ್ ಆಡ್ಬೋದು. ಎಸ್. ಆಮೇಲೆ ಯಾವ್ಯಾವ ಗೇಮ್ಸ್ ಆಡ್ಬೋದು ಬ್ರೋ 24 hours? ಸೊ 24 hours ಅಲ್ಲಿ ನೀವು ಫುಟ್ಬಾಲ್, ಕ್ರಿಕೆಟ್, ಬ್ಯಾಡ್ಮಿಂಟನ್, ಎನಿಥಿಂಗ್ ಅದರ್ ಗೇಮ್ಸ್ ಯು ಕ್ಯಾನ್. 8,000 ಸ್ಕ್ವೇರ್ ಫೀಟ್ ಇಂದ ನೀವು ಯಾವ ಗೇಮ್ ಬೇಕಾದ್ರೆ ಆಡ್ಬೋದು ಇಫ್ ಯು ಆರ್ ಡೂಯಿಂಗ್ ಗ್ರೇಟ್. ಬ್ರೋ ಎಷ್ಟು ಚಾರ್ಜ್ ಮಾಡ್ತೀರಾ ಪರ್ ಡೇ? ನೀವು ನಾರ್ಮಲ್ ಮಾರ್ನಿಂಗ್ 6 to ಲೈಕ್ ನೈಟ್ 6 ಆದ್ರೆ ನಿಮಗೆ ಸನ್ಲೈಟ್ ಅಲ್ಲಿ ಇದ್ರೆ 1,000 ಇರುತ್ತೆ. ಮತ್ತೆ ನೈಟ್ 6 ಇಂದ ಮಾರ್ನಿಂಗ್ 6 ಇಂದ 1,200 ಇರುತ್ತೆ. 1,200? ಎಸ್, ಪರ್ ಅವರ್. ರಾತ್ರಿ 6 to ಮಾರ್ನಿಂಗ್ 6 1,200. ಬೆಳಗ್ಗೆ 6 to ಈವ್ನಿಂಗ್ 6 1,000 rupees.
ಬರೀ 200 ರೂಪಾಯಿ ಡಿಫ್ರೆನ್ಸ್ ಹಾ, yes. ಯಾಕೆ ಬ್ರೋ? ಸೊ ಫೆಡ್ಲೈಟು ಅದಾದ್ಮೇಲೆ ನಿಮಗೆ ನೈಟ್ ಫೆಡ್ಲೈಟ್ ಆನ್ ಮಾಡಿರ್ತೀವಿ, ಸೊ ದಟ್ ಕರೆಂಟ್ ಚಾರ್ಜಸ್ ಅಂಡ್ ಎವ್ರಿಥಿಂಗ್ ಅದ್ರ ಓರಿಯೆಂಟೆಡ್ ಮೇಲೆ ನಿಮಗೆ 200 ರೂಪೀಸ್ ಎಕ್ಸ್ಟ್ರಾ. ಸೊ ಮಾರ್ನಿಂಗ್ ಅದೇ ಯು ವಿಲ್ ಬಿ ಪ್ಲೇಯಿಂಗ್ ಇನ್ ಸನ್ಲೈಟ್, ನಿಮಗೆ ವಿಟಮಿನ್ ಡಿ ಕೂಡ ಸಿಗುತ್ತೆ. ಸೊ ಅದರಲ್ಲಿ ಸೊ ವಿ ಆರ್ ಪ್ಲೇಯಿಂಗ್. ಬ್ರೋ ನೀವು ಈ ಜಿಮ್ ಅಲ್ಲಿ ಎಷ್ಟು ವರ್ಷದಿಂದ ಟ್ರೈನಿಂಗ್? ಆಲ್ಮೋಸ್ಟ್ ಒಂದು 3 to 4 months ಆಗಿದೆ ಇಲ್ಲಿ ಜಿಮ್ ಟ್ರೈನಿಂಗ್. ಓ ಎಸ್ ಅಲ್ಲ ಬರ್ ಮಂತ್ಸ್. months. ನೀವು ಇಲ್ಲಿ ಬಂದು 4 months ಆಯ್ತು. ಹಾ, 4. ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ ಬ್ರೋ ಇಲ್ಲಿ ಎಕ್ವಿಪ್ಮೆಂಟ್ಸ್, ನೀವು ವರ್ಕೌಟ್ ಮಾಡೋದು, ನೀವು ಬೇರೆಯವ್ರಿಗೆ ಟ್ರೈನಿಂಗ್ ಸೆಷನ್ಸ್ ಎಲ್ಲ ಹೆಂಗಿದೆ ನಿಮ್ದು? ಬ್ರೋ ಐ ಆಮ್ ಫೀಲಿಂಗ್ ವೆರಿ ಗ್ರೇಟ್. ಯಾಕೆಂದರೆ ಎಕ್ವಿಪ್ಮೆಂಟ್ಸ್ ನಾವು ಬೇರೆ ಹತ್ರ ಇವಾಗ ಮಾಡಿದಾಗ ಸ್ಮಾಲ್ ಎಕ್ವಿಪ್ಮೆಂಟ್ಸ್ ಇರೋದು ಅಲ್ಲಿ ನಾವು ಕರೆಕ್ಟಾಗಿ ಮಾಡೋಕ್ಕಾಗ್ತಿರಲಿಲ್ಲ. ಇಲ್ಲಿ ಎಲ್ಲದೂ ಈಗ ನೋಡಿ, ಲ್ಯಾಟ್ ಪುಲ್ ಡೌನ್ಗೆ, ಕ್ಲೋಸ್ ಗ್ರಿಪ್ಗೆ, ಅದಾದ್ಮೇಲೆ ನಿಮಗೆ ಪೆಕ್ ಡೆಕ್ ಫ್ಲೈ, ಇಲ್ಲಿ ಇನ್ಕ್ಲೈನ್ ಪೆಕ್ ಡೆಕ್ ಫ್ಲೈ, ನಾರ್ಮಲ್ ಸಿಟ್ಟಿಂಗ್ ಅಲ್ಲ, ಸೊ ಲೈಯಿಂಗ್ ಪ್ಲೆಕ್ ಡೆಕ್ ಫ್ಲೈನೂ ಇದೆ. ಸೊ ನಿಮಗೆ ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ ಇದೆ ಇಲ್ಲಿ. ಸೊ ಅದಾದ್ಮೇಲೆ ನಿಮಗೆ ಲೆಗ್ಸಿಗೆ 8 to 9 ಎಕ್ವಿಪ್ಮೆಂಟ್ಸ್ ಇದೆ. ಸೊ ಯು ಕೆನಾಟ್ ಇಲ್ಲ ಸುತ್ತಮುತ್ತಲ ಎಲ್ಲೂ ಇಲ್ಲ. ಸೊ ನೀವು 9 to 8 ಎಕ್ವಿಪ್ಮೆಂಟ್ಸು, ಪೆಂಡುಲಮ್ ಸ್ಕ್ವಾಟ್ಸು, ಅದಾದ್ಮೇಲೆ ಹ್ಯಾಕ್ ಸ್ಕ್ವಾಟ್ಸು, ಲೆಗ್ ಪ್ರೆಸ್ಸು, ಆಮೇಲೆ ಎಲ್ಲ ಕರೆಕ್ಟಾಗಿ ಮಸಲ್ಸಿಗೆ ಬಿಡುತ್ತೆ. ಓಕೆ, ಅದಾದ್ಮೇಲೆ ನಿಮಗೆ ಇವಾಗ ರೀಸೆಂಟಾಗಿ ಬಂದಿದೆ ಸೊ ಹಿಪ್ ಥ್ರಸ್ಟ್. ಸೊ ಎಲ್ಲ ನಿಮಗೆ ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸು ಇದೆ. ಸೊ ಆಮೇಲೆ ಶೋಲ್ಡ್ರಿಗಾದ್ರೂ ಅಷ್ಟೇ ನಿಮಗೆ ಲ್ಯಾಟರೈಸಸ್ ಮಿಷಿನ್ನು. ಸೊ ಎವ್ರಿ ಒನ್ ವಿಲ್ ಗೋ ವಿತ್ ಡಂಬಲ್ಸ್, ಬಟ್ ವಿ ಆರ್ ಮಿಷಿನ್ ಇದೆ. ಸೊ ಆಮೇಲೆ ನಿಮಗೆ ವೈಕಿಂಗ್ ಪ್ರೆಸ್ ಅಂತಾನೆ ಓವರ್ ಹೆಡ್ ಪ್ರೆಸ್ ಮಾಡೋಕ್ಕೆ, ಶೋಲ್ಡರ್ ಪ್ರೆಸ್ ಮಾಡೋಕ್ಕೆ ನಿಮ್ಗೆ ಅದು ಕೂಡ ಮಿಷಿನ್ಸ್. ಸೊ ಐ ಆಮ್ ಫೀಲಿಂಗ್ ಡಿಫ್ರೆಂಟ್. ಟ್ರೈನಿಂಗ್ ಮಾಡಬೇಕಾದ್ರೂ ಅಷ್ಟೇ ಡಿಫ್ರೆಂಟಾಗೆ. ಏನಕ್ಕೆ ಅಂದರೆ ಏನೋ ನಾವು ನಾರ್ಮಲ್ ಡಬ್ಬಲ್ಸನ್ನು ಮಾಡೋದಕ್ಕಿಂತ ವಿ ಆಲ್ರೆಡಿ ಸೆಟಲ್ಡ್ ಒಂದು ಮಿಷಿನ್ ಆಲ್ರೆಡಿ ರೆಡಿ ಇದೆ. ಆ ಮಿಷಿನ್ ರೆಡಿ ಇರೋದನ್ನ ನಾವು ಅದರಲ್ಲಿ ಹೇಳ್ಕೊಡೋದು ನಮಗಿರೋ ಜಾಸ್ತಿ ಫೀಲ್ ಅನ್ಸುತ್ತೆ. ಈಸಿಯಾಗಿ ವರ್ಕ್ ಆಗುತ್ತೆ, ಈಸಿಯಾಗಿ ನಮಗೆ ಹೇಳೋ ಟ್ರೈನಿಂಗು ಆಗುತ್ತೆ, ಅವ್ರಿಗೂ ಮಾಡೋಕ್ಕೂ ಈಸಿ ಆಗುತ್ತೆ. ನಮ್ ಜೊತೆ ಇವತ್ತಿದ್ದಾರೆ ಮಂಜು ಅಂತ. ಸರ್ ಹೇಳಿ ಸರ್. ನೀವ್ ಎಷ್ಟು ಕಾಂಪಿಟೇಷನ್ಸ್ ಮಾಡಿದೀರಾ ಸರ್ ಇದುವರೆಗೂ? 9 ಕಾಂಪಿಟೇಷನ್. 9 ಕಾಂಪಿಟೇಷನ್? ಹೌದು. ಕ್ರೇಜಿ. ಯಾವ್ದು ಸರ್? ನಾನು IBBF ಸರ್. ಹಾ, ಲಾಸ್ಟ್ April 11th ಬ್ಯಾಂಗ್ಳೂರ್ ಪ್ರೋ ಅದರಲ್ಲಿ ಗೋಲ್ಡ್. ಓಕೆ. 60 to 65 kg. ಆಮೇಲೆ ಅಷ್ಟೇ ಸರ್. ಈಗ ನೆಕ್ಸ್ಟ್ ಮಾಡಬೇಕು. ಯಾವ್ದಕ್ ರೆಡಿ ಆಗ್ತಾ ಇದ್ದೀರಾ ಇವಾಗ ನೆಕ್ಸ್ಟ್? ಈಗ ಆಕ್ಚುಲಿ ಎಲ್ಲ ಬ್ಯಾಂಗ್ಳೂರಲ್ಲಿ ನಡೆಯೋದಕ್ಕೆ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಯಾವ್ದು ಬೆಂಗಳೂರಲ್ಲಿ? ಎಲ್ಲ ಸೂರ್ಯ ಕ್ಲಾಸಿಕಾ? ಇಲ್ಲ ಸರ್, ನಾನು ಫಿಫಾ? ನೆಕ್ಸ್ಟ್ ಇಯರ್ ಎಷ್ಟೊಂದ್ ಬರ್ತಾ ಇದೆ ಇವಾಗ, ಫುಲ್ ಕಾಂಪಿಟೇಷನ್ಸ್ ಮೇಲೆ ಕಾಂಪಿಟೇಷನ್. ಸರ್. ನಾನು ಇನ್ನು ಪ್ರಪಿನ ಸ್ಟಾರ್ಟ್ ಮಾಡಿಲ್ಲ, ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಮಾಡೋಣ ಸರ್. ನಿಮ್ ಪ್ರಿಪರೇಷನ್ಸ್ ಹೆಂಗಿರುತ್ತೆ ಸರ್? ಇವಾಗ ನೀವು ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ದೀರಾ, ಓಕೆ ಓಕೆನಾ? ಹಾ. ಬ್ಯಾಕ್ ಸೈಡ್ ಆಫ್ ದ ಕಾಂಪಿಟೇಷನ್ ನಿಮ್ ಹಿಸ್ಟ್ರಿ ಏನು? ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ದಾಗಿಂದ ಓಕೆ ಟಿಲ್ ಯು ವಿನ್ ಏನ್ ಮೈಂಡ್ ಸೆಟ್ ಇರುತ್ತೆ ನಿಮ್ಗೆ? ಸರ್, ಒಂದೇ ಮೈಂಡ್ ಸೆಟ್. ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ ಅದ್ರ ಬಗ್ಗೆನೇ ಫೋಕಸ್ ಇರುತ್ತೆ ಅಷ್ಟೇ. ವರ್ಕೌಟು ರೆಸ್ಟು, ವರ್ಕೌಟು ರೆಸ್ಟು, ಅಷ್ಟು ಬಿಟ್ಟು ಬೇರೆ ಯಾವುದಕ್ಕೂ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಕೆಡ್ಸ್ಕೊಳ್ಳೋ ಪರಿಸ್ಥಿತಿಲಿ ಇರೋಕ್ಕಾಗಲ್ಲ ನಮಗೆ. ಸೊ ಹಂಗಾಗಿ ಸರ್ ನಿಮ್ ಫುಡ್ ಸೈಕಲ್ ಎಲ್ಲ ಹೆಂಗಿರುತ್ತೆ? ನೀವೇನ್ ತಿಂತೀರಾ ಆ ಟೈಮಲ್ಲಿ ಕಾಂಪಿಟೇಷನ್ ರೆಡಿ ಆಗಕ್ ಮುಂಚೆ? ಲಾಸ್ಟ್ ಇಯರ್ ನಾನು 1 year ಪೂರ್ತಿ 0 ಕಾರ್ಬ್ ಅಲ್ಲೇ ಇದ್ದಿದ್ದು. 1 year ಪೂರ್ತಿ 0 ಕಾರ್ಬ್? ಹೌದು. ಓಕೆ. ಸೊ ಮಾಮೂಲಿ ವೆಜ್ಜೀಸು, ಚಿಕನ್ನು, ಎಗ್ಗು, ದಟ್ಸ್ ಆಲ್. ಸರ್ ಎಷ್ಟೆಷ್ಟು ತಿಂತೀರಾ ಗ್ರಾಮ್ಸ್? ಮಾಮೂಲಿ ಚಿಕನ್ ಪರ್ ಡೇಗೆ 800 grams, ಎಗ್ಗು 20 eggs, ವೆಜಿಟೇಬಲ್ಸ್ 200 to 500 grams. ಸರ್ ನಿಮ್ ವರ್ಕೌಟ್ ರೂಟೀನು? ಸರ್ ಬೆಳಿಗ್ಗೆ ಒಂದು ಮಜಲ್ ಟ್ರೈನ್ ಮಾಡ್ತೇವೆ, ಸಂಜೆ ಒಂದು ಮಜಲ್ ಟ್ರೈನ್. ಯಾವ ತರ ಸರ್? ಇವಾಗ ನಿಮ್ ವರ್ಕೌಟ್ ರೂಟೀನ್ ಹೇಳಿ. ಮಂಡೇ ಟು ಸಂಡೇ ಏನ್ ರೂಟೀನ್ ನಿಮ್ದು? ಸರ್ ಮಂಡೇ ಮಾರ್ನಿಂಗ್ ಚೆಸ್ಟ್ ವರ್ಕೌಟ್ ಟ್ರೈನ್ ಮಾಡ್ತಿದ್ದೆ, ಆಫ್ಟರ್ ಕಾರ್ಡಿಯೋ ಮಾಡ್ತಿದ್ದೆ 3 kilometers, ನೈಟ್ ಬೈಸಿಪ್ಸ್ ಮಾಡ್ತಿದ್ದೆ. ಹೇಗೆ ನಂಗೆ ರೂಟೀನ್ ಕಂಟಿನ್ಯೂಸ್ಲಿ ಮಾಡ್ತೀನಿ. ಫುಲ್ ಎವ್ರಿ ಡೇ. ಸಂಡೇ ರೆಸ್ಟ್ ಡೇ, ಕಂಪ್ಲೀಟ್ ರೆಸ್ಟ್ ಡೇ ಸಂಡೇ. ಸರ್ ನಿಮಗೆ ಯಾರು ಈ ಫೀಲ್ಡಿಗೆ ಕರ್ಕೊಂಡ್ ಬಂದಿದ್ದು? ಯಾರು ಹೇಳಿದ್ ನಿಮ್ಗೆ ಜಿಮ್ ಮಾಡಿ? ಸರ್ ಇದು 2006-07 ಅಲ್ಲಿ ನಮ್ಮ ಅಣ್ಣಂದಿರು ಜಿಮ್ಗೆ ಹೋಗ್ತಾ ಇದ್ರು. ಸೊ ನಾನು ಅವರು ಫೋಟೋಸ್ ಎಲ್ಲ ಇಟ್ಕೊಳ್ತಾ ಇದ್ರು. ನಾನೇನು ಮಾಡ್ತಿದ್ದೆ, ಅವ್ರದ್ದು ಪ್ರೋಟೀನ್ ಬಾಕ್ಸಲ್ಲಿರೋ ಪ್ರೋಟೀನ್ದು ಆರ್ನಾಲ್ಡು ಅದೆಲ್ಲ ಕಟ್ ಮಾಡಿ ನಾನು ಬುಕ್ಕಲ್ಲಿ ಅಂಟಿಸ್ಕೊತಿದ್ದೆ. ಸೊ ನಾನು ಯಾಕೆ ಮಾಡಬಾರ್ದು ಈ ಥರ ಅನ್ನೋ ಒಂದು ಗೋಲಿಂದ ಹಂಗೇ ಬಂದಿತ್ತು. ಸೊ ಹಂಗಾಗಿ ಸರ್ ನಿಮ್ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಮಾಡುತ್ತಾ ಇದಕ್ಕೆ? ಫ್ಯಾಮಿಲಿಯಲ್ಲ ಯಾರು ಸಪೋರ್ಟ್ ಮಾಡಲ್ಲ ಸರ್. ಮಾಡೋದೇ ಇಲ್ವಾ? ಯಾಕೆ ಸರ್? ನಮ್ಮ ಮನೇಲಿ ಏನೋ ಯಾವ ಥರ ಅಂತಂದ್ರೆ, ನೀನು ಜಿಮ್ಮಲ್ಲಿ ಮಾಡೋದು ಬಾಯಿಲ್ ತೋಟದಲ್ಲಿ ಅಗಿ, ಓಕೆ. ಹಾ, ನಾವೆಲ್ಲ ಅಗ್ದಿ ಇದ್ ಮಾಡೇ ಇರೋದು, ನಾವು ಹಿಂಗೆ ಇರಲ್ವಾ ಅಂತಾನೆ ಹೇಳೋದು. ಸರ್ ಯಾವ ಊರು? ಸರ್ ಇಲ್ಲೇ ಮುಂದೆ ಅಂದ್ರಳ್ಳಿ ಹತ್ರ. ಓಕೆ. ಸರ್ ಯಾಕೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ನಿಮ್ಗೆ? ಸರ್ ಫ್ಯಾಮಿಲಿ ಸಪೋರ್ಟ್ ಅಂದ್ರೆ ಯಾರು ಸಪೋರ್ಟ್ ಮಾಡಲ್ಲ ಸರ್. ಈಗ ನಮ್ಮ ಅಮ್ಮ ಹೇಳ್ತಾರೆ, ಇಷ್ಟೊಂದು 20 ಮೊಟ್ಟೆ ತಿಂತ್ಯಾ, 2 ತಿನ್ಕೊಂಡು ಹೋಗು, ದುಡ್ಡೆಲ್ಲಿ ತರ್ತೀಯಾ ಅಂತಾರೆ. ಸೊ ಯಾರು ಇದಕ್ಕೆಲ್ಲ ಎಂಟರ್ಟೈನ್ ಮಾಡಲ್ಲ ಸರ್. 100ಕ್ಕೆಲ್ಲ ಇಬ್ರು ಫ್ಯಾಮಿಲಿ ಎಂಟರ್ಟೈನ್ ಮಾಡಬೇಕು ಅಂತ. ಆ ಎಂಟರ್ಟೈನ್ ಮಾಡೋ ಫ್ಯಾಮಿಲಿ ಅವರು ವೇಸ್ಟ್ ನನ್ನ ಮಕ್ಕಳು. 100% ಅವ್ರ ಶೋಕಿ ಸರ್. ಈಗ ನೋಡಿ, ಒಂಚೂರು ಬಾಡಿ ಬಂದ್ರೆ ಟೈಟ್ ಶರ್ಟ್ಸ್ ಹಾಕೊಂಡು ಎದೆ ಒಬ್ಬಿಸ್ಕೊಂಡು ಓಡೋದು. ಸರ್ ಪ್ರೊಫೆಷ್ನಲ್ ಅಲ್ಲಿ ಬಂದ್ಬಿಟ್ಟು ಯಾರನ್ನು ಬಾಡಿ ಬಿಲ್ಡರ್ಸ್ ನಿಮ್ಗೆ ಗೊತ್ತಿರಾಗೆ
ಅವ್ರೆಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ, ನಿಮ್ಗೆ ಗೊತ್ತಿರೋ ಥರ. ಅವ್ರು ಆರಾಮಾಗಿ ಬರ್ತಾರೆ, ಫುಲ್ ಆರ್ಮ್ಸಲ್ಲಿ ಇರ್ತಾರೆ, ಫುಲ್ ಇದರಲ್ಲೇ ಹೋಗ್ತಾರೆ. ಈಗ ನನ್ನ ಪ್ರಕಾರ ಈಗ ಬಾಡಿ ಬಿಲ್ಡಿಂಗ್ ಬರ್ತಾರೆ, ಜಿಮ್ಮಿಗೆ ಬರೋರೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಏನು ಗೊತ್ತಾ ಸರ್, 3 ಮಂತ್ಸಲ್ಲಿ ಬಾಡಿ ಬರಬೇಕು. ಸೊ ಅದೆಲ್ಲ ಸರ್ ಎಲ್ಲಾರು ಹಿಂಗೇನೆ ಸರ್, ಚಿಕ್ಕ ಮಕ್ಳು. ಸರ್ ಯಾಕೆ ಹಂಗೆ? ಯಾಕೆ 3 ತಿಂಗಳಲ್ಲಿ ಬಾಡಿ ಬಂದ್ಬಿಡುತ್ತಾ? ಸರ್ ಆ್ಯಕ್ಚುಲಿ ನಾನು ಜಿಮ್ ಫೀಲ್ಡ್ ಬಂದಾಗ ನಮ್ಮ ಹತ್ರ ಒಂದು ಜಿಮ್ ಇತ್ತು, ಅದು ಹಳೆ ಜಿಮ್, ಲೇಟ್ ಎಕ್ವಿಪ್ಮೆಂಟ್ಸ್ದು. ಸರ್ ನಾನು ಜಿಮ್ ಹತ್ರ ಹೋಗ್ಬಿಟ್ಟು ವಿಂಡೋಯಿಂದ ನೋಡ್ತಾ ಇದ್ದೆ ಅಡ್ಮಿಷನ್ಗೆ, ಪ್ರಾಪರ್ ದುಡ್ಡಿಲ್ದಾಗೆ. ಸೊ ಒಂದು ಮಂತಲ್ಲಿ ಒಂದು 4 ಸತಿ ಹೋಗಿದ್ದೀನಿ ಸರ್, ಹೋಗಿ ನೋಡ್ಕೊಂಡು ಬರ್ತಾ ಇದ್ದೆ. ಫೈನಲಿ ಅವರು ನೀನು ಸೇರ್ಕೊಳ್ಳಲ್ಲ, 4 ಗಂಟೆಗೆ ಜಿಮ್ ಕೀ ಕೊಡ್ತೀನಿ, 4 ಗಂಟೆಗೆ ಜಿಮ್ ಓಪನ್ ಮಾಡಿಬಿಟ್ಟು ಜಿಮ್ಮೆಲ್ಲ ಕಸ ಗುಡಿಸಿ ತೊಳ್ದು ನೀರು ತಂದು ಇಟ್ಬಿಟ್ಟು ಗ್ಲಾಸ್ ಎಲ್ಲ ಓಡಿಸು, ಆಮೇಲೆ ನೀನು ವರ್ಕೌಟ್ ಮಾಡಿಸ್ತೀನಿ ಅಂತಂದು. ಸರ್ 3 ಮಂತ್ಸ್ವರೆಗೂ ನಾನು ಡಂಬಲ್ ಮುಡಿಸಿಲ್ಲ, ಪುಷಪ್ಸು, ಪುಲ್ಅಪ್ಸು, ಪ್ಯಾರಲಲ್ ಇಷ್ಟಲ್ಲಿ. ಸೊ ಆ ಥರ ಬಂದಿದ್ದು ನಾವು. ಈಗೆಲ್ಲ ಬರ್ತಾರೆ, ಈಗ ಮನೆ ಕಡೆನೇ ಸಪೋರ್ಟ್ ಜಾಸ್ತಿ. ಸರ್ ನಿಮಗೆ ಯಾರು ಫಸ್ಟ್ ಪರ್ಸನ್ ಸಪೋರ್ಟ್ ಮಾಡಿದ್ದು? ಗರ್ಲ್ ಫ್ರೆಂಡಾ ಅಥವಾ ನಿಮಗೆ ನೀವೇ ಸಪೋರ್ಟ್ ಮಾಡ್ಕೊಂಡ್ರಾ? ಸರ್ ನಾನೇ ಸಪೋರ್ಟ್ ಮಾಡ್ಕೊಂಡೆ. ನನ್ನ ಫ್ರೆಂಡ್ ಒಬ್ಬ ಇದ್ದ ಕಿರಣ ಅಂತ, ಅವನು ಸಪೋರ್ಟ್ ಮಾಡಿದ. ಅನ್ನೋ ಒಂಥರ ನಾವು ಹೋಗೋಣ ಮಾಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಸೇರಿಸಿದ್ದು ಅಷ್ಟೇ, ಅವ್ನ ದುಡ್ಡಲ್ಲೇ ಅವ್ನು ಸೇರಿಸಿದ್ದು. ಸೊ ಹಂಗಾಗಿ ಮಾಡಿದ್ದು. ಸರ್ ಇವಾಗ ಹೆಂಗ್ ಅನ್ಸ್ತಾ ಇದೆ ಆ ಫೀಲಿಂಗ್? ನೀವು ಎಷ್ಟು ಕಷ್ಟದಿಂದ ಮೇಲ್ ಬಂದಿದ್ದೀರಾ, ಹೆಂಗ್ ಅನ್ಸ್ತಾ ಇದೆ ಇವಾಗ? ಓಕೆ ಸರ್, ಇನ್ನು ನಾವು ಏನು ಸಾಧನೆ ಮಾಡಿಲ್ಲ, ಇನ್ನು ಮಾಡ್ಬೇಕು ಅಂತ ಒಂದು ಛಲ ಹಠ ಇದೆ. ಏನ್ ಗೋಲ್ ಇವಾಗ ನೆಕ್ಸ್ಟ್? ಒಂದು ಪ್ರಾಪರ್ ಗೋಲ್ ಅಂದ್ರೆ ಏನು ಸರ್? ಪ್ರಾಪರ್ ಗೋಲ್ ಅಂದ್ರೆ ಒಂದು ಇಂಟರ್ನ್ಯಾಷನಲ್ ಅಲ್ಲಿ ಒಂದು ಗೋಲ್ಡ್ ಹಾಕ್ಬೇಕು ಅಂತ. ಇಂಟರ್ನ್ಯಾಷನಲ್ ಅಲ್ಲಿ ಗೋಲ್ಡ್ ಮಾಡ್ಬೇಕು ಅಂತ. ಮಾಡ್ತೀರಾ ಸರ್? 100%. ಸರ್ ಥ್ಯಾಂಕ್ ಯು. ನಾನಂತೂ ನಿಮ್ ಜೊತೆ ಎನಿ ಟೈಮ್ ಇರ್ತೀನಿ, ತಲೆನೇ Thank you so ಕೆಡ್ಸ್ಕೊಳಂಗಿಲ್ಲ much, ಸರ್. ಆಮೇಲೆ ನೀವ್ ಈ ಜಿಮ್ಗೆ ಹೆಂಗ್ ಬಂದ್ರಿ? ಸರ್ ಆಕ್ಚುಲಿ ನಾನು ಬೇರೆ ಕಡೆ ಜಿಮ್ಮಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಸ್ಯಾಲ್ರಿ ಗಿಲ್ರಿ ಎಲ್ಲ, ನಾನು ಸೈಕಲ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ. ಸೊ ಅಲ್ಲಿ ಕಂಫರ್ಟ್ ಇರಲಿಲ್ಲ. ಇಲ್ಲೊಂದ್ಸತಿ ಬಂದೆ, ನಮ್ಮ ಓನರ್ ಹತ್ರ ಮಾತಾಡಿದೆ, ಸರ್ ಹಿಂಗೇನಂತ. ಸರಿ ಆಯಿತು, ನಂಬರ್ ಕೊಟ್ಟೋಗಿ ಅಂದರು. ನೆಕ್ಸ್ಟ್ ಅವತ್ತು ನೈಟೇ ಕಾಲ್ ಮಾಡಿದ್ರು, ಯಾವತ್ತಿಂದ ಜಾಯ್ನ್ ಆಗಿ ಅಂತ. ಸೊ ತುಂಬ ಖುಷಿ ಆಯಿತು. ಮತ್ತು ನನಗೆ ಅಲ್ಲಿ ಇದ್ದಿದ್ದ ಸ್ಯಾಲ್ರಿಗೂ ಇಲ್ಲಿ ಡಬಲ್ ಇದೆ. ಡಬಲ್. ಮತ್ತು ತುಂಬ ಹೆಲ್ಪು. ಈಗ ನಾನು ಬಂದು 1.5 ಮಂತ್ ಇದೆ, 2 ಬಾಕ್ಸ್ ಪ್ರೋಟೀನ್ ಅವರೇ ಕೊಡಿಸಿದ್ದು. ಮಾಡಿ ಅದೇನಿದೆ ನಾವು ಮಾಡ್ತೀವಿ ಅಂತೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅದು ಮಾಡೋಣ ಸರ್. ಸರ್ ಇಷ್ಟು ದೊಡ್ಡ ಜಿಮ್, ಓಕೆನಾ? ನೀವಿಲ್ಲಿ ಟ್ರೈನಿಂಗ್ ಆಗಿ ವರ್ಕೌಟ್ ಮಾಡ್ತೀರಾ, ಟ್ರೈನಿಂಗು ಮಾಡ್ತೀರಾ? ಸರ್ ಇಷ್ಟು ದೊಡ್ಡ ಜಿಮ್ ನ ಹ್ಯಾಂಡಲ್ ಮಾಡೋದ್ ಕಷ್ಟನಾ ಈಸಿನಾ? ಸರ್ ಕಷ್ಟ ಇದ್ದೇ ಇರುತ್ತೆ ಸರ್, ನಿಮ್ಗೆ ಗೊತ್ತಲ್ಲ ಸರ್. ಈಗ ಓನರ್ ಬಂದ್ಬಿಟ್ಟು ಅವ್ರ ಜಿಮ್ ಅಂದ್ರೆ ನಮ್ಮನ್ನ ನಂಬಿ ಸೇರ್ಸ್ಕೊಂಡಿರ್ತಾರೆ ಅಂದ್ರೆ ಅದು ನಮ್ ಜಿಮ್ ತರ ನಾವು ಟ್ರೀಟ್ ಮಾಡ್ಬೇಕು. ಹೌದು, 100%. ಸೊ ಯಾಕಂದ್ರೆ ಅವರು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, ಈಗ ನಿಮ್ಗೆ ಗೊತ್ತಿರಾಗೆ ಗೊತ್ತು, ಈಗ PT ಇರ್ಬೋದು, ಅಂಡರ್ PT. ಈಗ ಒಬ್ರು ಬರ್ತಾರೆ ಟ್ರೈನರು, ಇನ್ನು ಫ್ರಂಟ್ ಆಫೀಸಲ್ಲಿ ಕಟ್ಸ್ಬೇಕು, ಅಲ್ಲೇ ಕೊಡ್ಬೇಕು, 10,000 ನಿಮ್ಗೆ ಕೊಡ್ತೀವಿ ಅಂತಾರೆ. ಸೊ ಅದೆಲ್ಲ ನಂಬಿಕೆ ದ್ರೋಹ ಸರ್. ಈ ಪ್ರೊಫೆಷನಲ್ಲಿ ನಾವು ಇಲ್ಲಿದ್ದೀವಿ, ಅಲ್ಲಿಗೆ ಬೆಳಿಬೇಕು. ಆ ಥರ ಎಲ್ಲ ಮಾಡಿದ್ರೆ ಬೆಳೆಯೋಕ್ಕಾಗಲ್ಲ. ಸೊ ಹಂಗಾಗಿ ನಾವು ಯಾವುದೇ ಕೆಲಸ ಮಾಡಬೇಕು ಅಂದರೆ ಅದ್ರ ಮೇಲೆ ಭಕ್ತಿ ಗೌರವ ಇದ್ರೇನೆ ನಾವು ಬೆಳಿತೀವಿ, ಅದರಿಂದ ನಾವು ಅನ್ನ ತಿಂತೀವಿ. ಓನರು ಹಂಗೆ ನಮಗೆ ನೋಡ್ಕೊಂತಾರೆ. ಸರ್ ಓನರ್ ಬಗ್ಗೆ ನಿಮ್ಗೆ ಇಷ್ಟೊಂದು ಫ್ರೀಡಮ್ ಕೊಟ್ಟಿದ್ದಾರೆ, ಓಕೆನಾ? ಎಲ್ಲ ನೀವೇ ನೋಡ್ಕೊಳ್ಳಿ. ಹೌದು ಸರ್, ನಿಮಗ ಆ ಫ್ರೀಡಮ್ ನ ನೀವು ಯಾವ ತರ ಯುಟಿಲೈಸ್ ಮಾಡ್ಕೊಂತಾ ಇದ್ದೀರಾ? ಸರ್ ನಮ್ಮ ಜಿಮ್ ತರನೇ ನೋಡ್ತಾ ಇದೀವಿ ನಾವು. ಬರೋ ಕ್ಲೈಂಟ್ಸ್ಗಳಿಗೆ ತುಂಬಾ ರೆಸ್ಪೆಕ್ಟ್ಫುಲ್ ಇಂದ, ಅವ್ರಿಗೆ ಯಾವುದೇ ರೀತಿ ಕೊರತೆ ಬರ್ದಂಗೆ ಅವ್ರಿಗೆ ಏನ್ ಬೇಕೋ ಸ್ಯಾಟಿಸ್ಫೈ ನಾವು ಮಾಡಿ ಕಳಿಸ್ತೀವಿ ಸರ್. ಸರ್ ಇವಾಗ ಇದೇ ಮಾತ್ಗೆ ಈ ದೊಡ್ಡ ಜಿಮ್ ಅಲ್ಲಿ ಒಂದು ವರ್ಕೌಟ್ ಮಾಡ್ಬಿಡೋಣ, ಶೋರ್ ಏನಂತೀರಾ? ಎಲ್ಲ ಎಕ್ವಿಪ್ಮೆಂಟ್ಸ್ ಅಲ್ಲೂ ವರ್ಕೌಟ್, ಒಂದೊಂದು ರೌಂಡ್ ಮಾಡೋಣ. ಲೆಟ್ಸ್ ಗೋ. ಇವಾಗ ವರ್ಕೌಟ್ ಸೆಷನ್ ಫಸ್ಟ್ ಬ್ಯಾಕ್, ಎಲ್ಲ ಎಕ್ವಿಪ್ಮೆಂಟ್ಸ್ ಅಲ್ಲೂ ವರ್ಕೌಟ್ ಮಾಡೋಣ. ಓ ಕ್ರೇಜಿ, ಕ್ರೇಜಿ ಬ್ರೋ. ನಾನು ಈ ತರ ಬ್ಯಾಕ್ ಮಷೀನ್ ಯಾವತ್ತು ವರ್ಕೌಟ್ ಮಾಡ್ಬೇಕು ಅನ್ಕೊಂಡಿದ್ದೆ, ಆ ಚಾನ್ಸ್ ಸಿಕ್ಬಿಡ್ತಿವತ್ತು. ಕ್ರೇಜಿ. ಸೊ ಇವಾಗ ಚೆಸ್ಟ್ ಪ್ರೆಸ್ ಮಾಡ್ತಾ ಇದೀವಿ. ಈ ತರ ಮಷೀನ್ ನನ್ನ ಲೈಫ್ ಅಲ್ಲೇ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇವಾಗ ಮಾಡ್ತಾ ಇದೀವಿ ಚೆಸ್ಟ್ ಫ್ಲೈಸ್. ಶೇಟ್. ಬ್ಯಾಕ್ ಬಾರ್ಬೆಲ್ ರೋಯಿಂಗ್ ಎಕ್ವಿಪ್ಮೆಂಟ್, ಇಟ್ಸ್ ಲೈಕ್ ಮ್ಯಾಡ್. ಈ ತರ ಬಾರ್ಬೆಲ್ ರೋಯಿಂಗ್ ಮಷೀನ್ ನಾನು ಯಾವತ್ತೂ ಎಲ್ಲೂ ನೋಡಿಲ್ಲ. ಏನ್ ಫೀಲಿಂಗ್? ಸ್ಕೀ ಎಂಡ್ಯೂರೆನ್ಸ್
ಉಯ್ ಮಾಡಿ ಬ್ರೋ ಬ್ರೋ ಹಿಂಗೇನಾ ಲೈಕ್ ಹಿಂಗ ಓಕೆ ಇವಾಗ ಚೆಸ್ಟ್ ಫ್ಲೈಸ್ ಸೊ ನಾವಿವಾಗ ಮಾಡ್ತಾ ಇದ್ದೀವಿ 4 ಆರ್ಮ್ ಮಷಿನ್. ಇದರಲ್ಲಿ 3 ಟೈಪ್ಸ್ ಆಫ್ 4 ಆರ್ಮ್ಸ್ ವರ್ಕೌಟ್ ಮಾಡ್ಬೋದು. ಫಸ್ಟು ಕ್ರೇಜಿ ಫೀಲ್, ಆಮೇಲೆ ಸೆಕೆಂಡ್ನೇದು ಇಷ್ಟೇ, ನಾವಿವಾಗ ಮಾಡ್ತಾ ಇದ್ದೀವಿ ಶೋಲ್ಡರ್ಸ್ ಲ್ಯಾಟ್ರಲ್. ಸಖತ್ತಾಗಿದೆ ಗುರು. ಎಸ್, ಸೊ ನಾವಿವಾಗ ಮಾಡ್ತಾ ಇದ್ದೀವಿ ಶೋಲ್ಡರ್ ಪ್ರೆಸ್. ಓ ಕ್ರೇಜಿ. ಲೆಗ್ಸು ಏನಿಲ್ಲನೇನೋ ಒಂದು 10 ಮಷಿನ್ಸ್ ಇದೆ ಪ್ರಾಪರ್ ಆಗಿ, ಬರೀ ಲೆಗ್ಸ್ ವರ್ಕೌಟ್ ಮಾಡಕ್ಕೆ 10 ಮಷಿನ್ಸ್ ಇದೆ. ನನ್ಗೆ ಇವಾಗ 10 ರೌಂಡ್ ಮಾಡಕ್ಕಾಗಲ್ಲ, ಇನ್ನು ಬೇಜಾನಿದೆ ಮೇಲೆ ಎಕ್ಸ್ಪ್ಲೋರ್ ಮಾಡಕ್ಕೆ. ಸೊ ಇವಾಗ ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ ಮೇಲೆ. ಫಸ್ಟ್ ಮೇಲೆ ಇನ್ನೂ ಸಕ್ಕದಾಗಿದೆ. ಸೊ ಲೆಟ್ಸ್ ಗೋ, ಬನ್ನಿ. ಓಕೆ ಬ್ರೋ, ಹೇಳಿ ಬ್ರೋ. ಇನ್ನು ಮೇಲ್ ಏನೇನಿದೆ ಬ್ರೋ? ಬ್ರೋ ಇಷ್ಟೊತ್ತರೆಗೂ ಜಿಮ್ ನೋಡಿದ್ರಿ, ಮೇಲ್ಗಡೆ ಇನ್ನೊಂದು ಸ್ವರ್ಗನೇ ಇದೆ, ತೋರಿಸ್ತೀನಿ. ಏನಿದೆ bro? ಮಿಡ್ ನೈಟ್ ಟರ್ಫ್ ಕ್ರಿಕೆಟ್. ಓಕೆ ಲೆಟ್ಸ್ ಗೋ. ಬಾನಿ 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 ಬಾನಿ. ಇವಾಗ ಮೇಲ್ ಬಂದಿದ್ದೀವಿ, ಟರ್ಫ್ ಅಂತ ಕ್ರಿಕೆಟ್ ಪಿಚ್. ಹೌದು ಸರ್. ಬ್ರೋ ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ? 24x7 ಓಪನ್ ಬ್ರೋ. 24x7. Yes. ಬ್ರೋ ಪ್ರೈಸ್ ಎಷ್ಟು? ಮಾರ್ನಿಂಗ್ 1000 ಇದೆ ಪರ್ ಅವರ್. ಆಫ್ಟರ್ ಈವ್ನಿಂಗ್ 6 o'clock ಮೇಲೆ 1200. ಒಟ್ನಲ್ಲಿ ಯಾವಾಗಾರ ಬಂದು ಆಡ್ಬೋದು. ಆಡ್ಕೊಳ್ಳಿ ಬ್ರೋ. ಬಟ್ ಅದನ್ನ ಸ್ಲಾಟ್ಸ್ ಬುಕ್ ಮಾಡ್ಬೇಕಾ? ಹೌದು, ಆನ್ಲೈನ್ ಅಲ್ಲೇ ಬುಕ್ ಮಾಡಬಹುದು. ಆನ್ಲೈನ್ ಅಲ್ಲಿ ಬುಕ್ ಮಾಡ್ಬಿಟ್ಟು ಇಲ್ಲಿ ಬರ್ಬೇಕು. ಏನಾರು ಡಿಸ್ಕೌಂಟ್ಸ್? ಡಿಸ್ಕೌಂಟ್ಸ್ ಅಂದ್ರೆ ಆಫರ್ ಇರುತ್ತೆ ಬ್ರೋ. ಹಾ, ಈ ಫೆಸ್ಟಿವಲ್ಸ್ ಆತರ ಇದ್ದಾಗೆಲ್ಲ ಆಫರ್ ಇರುತ್ತೆ. ಒಟ್ನಲ್ಲಿ ಯಾವಾಗಾರು ಬಂದು ಆಡ್ಬೋದು. ಯಾವಾಗ ಬೇಕಾದ್ರೆ ಬಂದು ಆಡ್ಬೋದು. ಕ್ರೇಜಿ. ಸ್ಟಾರ್ಟ್. ಇವಾಗ ನನಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಜಿಮ್ ಅವರು. 4B ಫಿಟ್ನೆಸ್ ಸ್ಪೋರ್ಟ್ಸ್ ಅರೇನಾ. ಇಲ್ಲಿ ಬರಬೇಕು 100%. ಸಖತ್ತಾಗಿದೆ ಟರ್ಫ್ ಎಲ್ಲ ನೆಕ್ಸ್ಟ್ ಲೆವೆಲ್. ರಾತ್ರಿ ಯಾವಾಗಾರೋ ಬಂದು ಟರ್ಫ್ ಆಡ್ಬೋದು, ಜಿಮ್ ಆಡ್ಬೋದು. 24 hours ನಾನ್ ಸ್ಟಾಪ್.